ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸವಿತಾ ಸಿರುಗೋಜಿ ಅವರ ಹೊತ್ತಿಗೆ ಓದು ಹಾಗೂ ಸಾಯಪ್ಪ ಬಿ ಮುನಿ ಅವರ ಪ್ರಭು ನರಸೇಶ್ವರ ವಚನಗಳು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಶಿವರಾಜ್ ಹಿಲಾಲ್ಪುರ್. ಮನುಷ್ಯನು ಒಂದಿಲ್ಲೊಂದು ಹವ್ಯಾಸ ಹೊಂದಿರುತ್ತಾನೆ. ಒಬ್ಬರು ಚಿತ್ರ ಬಿಡಿಸುವ ಕಲೆಯ ಹವ್ಯಾಸ ಹೊಂದಿದ್ದರೆ ಇನ್ನೊಬ್ಬರು ನೃತ್ಯ ಕಲೆಯ ಹವ್ಯಾಸ ಹೊಂದಿರುತ್ತಾರೆ. ಮತ್ತೆ ಕೆಲವೊಬ್ಬರು ಪಾಕಕಲೆ, ಗಾಯನ ಕಲೆ, ಹಾಗೇನೆ ಕೆಲವರು ವಿದ್ಯಾವಂತರು ಪುಸ್ತಕ ಓದುವ ಹವ್ಯಾಸ ಹೊಂದಿರುತ್ತಾರೆ. ಓದುವ ಹವ್ಯಾಸವುಳ್ಳವರಿಗೆಂದೇ ಡಾಕ್ಟರ್ ಸವಿತಾ ಸಿರುಗೋಜಿಯವರು ಹೊತ್ತಿಗೆ ಓದು ಎಂಬ ಪುಸ್ತಕ ಪರಿಚಯದ ಕೃತಿಯನ್ನು ರಚಿಸಿ ಪುಸ್ತಕ ಓದುಗರಿಗೆ ದರ್ಪಣ ಹಿಡಿದಿದ್ದಾರೆ. ಕೆಲವೊಮ್ಮೆ ಕೆಲವು ಪುಸ್ತಕಗಳು ಕೆಲವೊಬ್ಬರಿಗೆ ದೊರೆಯದೇ ಇರಬಹುದು ಅಥವಾ ಪರಿಚಯವಿರದೇ ಇರಬಹುದು. ಅಂಥವರಿಗೆ ಈ ಕೃತಿಯು ತ್ವರಿತವಾಗಿ ಕೈಗೆ ಸಿಗಲು ಲೇಖಕಿಯವರು ರಚಿಸಿದ್ದಾರೆ ಎನ್ನಬಹುದು. ಹೊತ್ತಿಗೆ ಓದು ಎಂದರೆ ಸಮಯಕ್ಕೆ ಸರಿಯಾಗಿ ಓದು ಅಥವಾ ಬಹಳಷ್ಟು ವಿಷಯವನ್ನು ಸಂಗ್ರಹಿಸಿದ ಒಂದು ಮುದ್ರಿತ ಕೋಶ ಅಥವಾ ಪುಸ್ತಕ ಎಂದು ಇದರ ಅರ್ಥ. ಈ ಹೊತ್ತಿಗೆ ಓದು ಕೃತಿಯು 151 ಪುಟಗಳನ್ನು ಹೊಂದಿದ್ದು ಇದರ ಬೆಲೆ ₹150 ಇದೆ. ಹೊತ್ತಿಗೆ ಓದು ಕೃತಿಯು ಯಂತ್ರೋದ್ಧಾರಕ ಪ್ರಿಂಟರ್ಸ್ನಲ್ಲಿ ಮುದ್ರಿಸಿ ಸುಮಾ ಪ್ರಕಾಶನ ಬೆಂಗಳೂರು ಇಲ್ಲಿಂದ ಪ್ರಕಾಶನಗೊಂಡಿದೆ. ಹೊಸ ಪುಸ್ತಕಗಳನ್ನು ಹುಡುಕಿ ಓದುಗರಿಗೆ ಇದು ಬಯಸದೇ ಬಂದ ಭಾಗ್ಯವಾಗುತ್ತದೆ. ಲೇಖಕಿ ಡಾಕ್ಟರ್ ಸವಿತಾ ಸಿರುಗೋಜಿಯವರು ಓದಿದ್ದನ್ನು ಸಂಗ್ರಹಿಸಿ ದಾಖಲಿಸುವ ಪ್ರವೃತ್ತಿ ಉಳ್ಳವರು ಮತ್ತು ಸಹ ಹೃದಯಗಳಿಗೆ ತಲುಪಿಸುವ ಪ್ರಯತ್ನ ಮಾಡುವವರು. ನಹಿ ಜ್ಞಾನೇನ ಸದೃಶಂ ಎಂದರೆ ಜ್ಞಾನವಿಲ್ಲದಿದ್ದರೆ ಜಗತ್ತೆಲ್ಲ ಶೂನ್ಯವಾಗುತ್ತದೆ. ಅದಕ್ಕೆ ಪುಸ್ತಕಗಳನ್ನು ಓದಿ ಜ್ಞಾನ ಸಂಪಾದಿಸಬೇಕು. ಓದಿನಿಂದ ಜ್ಞಾನ ವೃದ್ಧಿಯಾಗುತ್ತದೆ, ಜ್ಞಾನದಿಂದ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ, ವ್ಯಕ್ತಿತ್ವ ವಿಕಾಸನದಿಂದ ಸೌಜನ್ಯ ಹುಟ್ಟುತ್ತದೆ. ಅದರಂತೆ ಸರ್ವಜ್ಞನು ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆಯಿಲ್ಲದವನ ಬರಿಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಎನ್ನುತ್ತಾ ಡಾಕ್ಟರ್ ಸವಿತಾ ಸಿರುಗೋಜಿಯವರ ಈ ಮಹಾನ್ ಕಾರ್ಯ ಫಲಪ್ರದವಾಗಲಿ ಹಾಗೂ ಅವರಿಗೆ ಸಾರಸ್ವತ ಲೋಕದ ಎಲ್ಲ ಪ್ರಶಸ್ತಿ ಗೌರವಗಳು ಲಭಿಸಲಿ ಎಂದು ಸಾಹಿತಿ ವಿ.ಟಿ. ರಾಮಕೃಷ್ಣಯ್ಯ ರಾಖಿಯವರು ತಮ್ಮ ಮುನ್ನುಡಿಯಲ್ಲಿ ಹಾರೈಸಿದ್ದಾರೆ. ಹೊತ್ತಿಗೆ ಓದು ಕೃತಿಯು ಪುಸ್ತಕಗಳ ಪರಿಚಯದ ಸಂಗ್ರಹ ಕೃತಿಯಾಗಿದೆ. ಡಾಕ್ಟರ್ ಸವಿತಾ ಸಿರುಗೋಜಿಯವರ ಈ ಪುಸ್ತಕ ಹೆಚ್ಚು ಪೀಳಿಗೆಗಳ ಕೈ ಸೇರಲಿ, ಪುಸ್ತಕದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದುವಲ್ಲಿ ಯಶಸ್ವಿಯಾಗಲಿ ಎಂದು ಪ್ರಕಾಶಕರಾದ ಸುಮಾಲನಿಯವರು ಹಾರೈಸಿದ್ದಾರೆ. ಮೈ ಮೇಲೆ ಹರಕು ಬಟ್ಟೆ ಇದ್ದರೂ ಚಿಂತೆಯಿಲ್ಲ, ಕೈಯಲ್ಲಿ ಒಂದು ಪುಸ್ತಕವಿರಲಿ ಎಂಬ ಬಂಕಿಂ ಚಂದ್ರ ಚಟರ್ಜಿಯವರ ಮಾತು ಹೇಳಿ ಓದಿನಿಂದ ಮನುಷ್ಯನ ಜೀವನದಲ್ಲಿ ಮಹತ್ತರವಾದ ತಿರುವು ಉಂಟಾಗುತ್ತದೆ ಎಂದು ಈ ಕೃತಿಯ ಲೇಖಕಿ ಹೇಳುತ್ತಾ ಈ ಪುಸ್ತಕವನ್ನು ಹೊರತರಲು ಸಹಾಯ ಮಾಡಿದವರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೊತ್ತಿಗೆ ಓದು ಕೃತಿಯಲ್ಲಿ ಒಟ್ಟು 37 ಪುಸ್ತಕಗಳ ಪರಿಚಯವಿದೆ. ನನ್ನ ದೇಶ ನನ್ನ ಜನ, 2 ಐತಿಹಾಸಿಕ ನಾಟಕಗಳು, ಕೆ. ಚನ್ನಬಸಪ್ಪ ಕುಳಗೇರಿ, ಮಹಿಳಾ ಹರಿದಾಸ್ ದರ್ಪಣ, ಗಜಲ್ ಬಂಧ, ಸಂಶೋಧನಾ ತೆನೆಗಳು, ವಿಶ್ವರಥ ಹಾಗೂ ಮುಸ್ಸಂಜೆ ಇಂಥ 37 ಶೀರ್ಷಿಕೆಯ 37 ಪುಸ್ತಕಗಳ ಪರಿಚಯದ ಈ ಹೊತ್ತಿಗೆ ಓದು ಪುಸ್ತಕದಲ್ಲಿ ಪರಿಚಯಿಸಲಾಗಿದೆ. ನನ್ನ ದೇಶ ನನ್ನ ಜನ ಪುಸ್ತಕವು ವಿಶ್ವನಾಥ ಬಸಪ್ಪ ಡೋಣೂರ್ ಇವರು ಬರೆದಿದ್ದಾರೆ. ಇದೊಂದು ಪ್ರವಾಸ ಕಥನ ಕೃತಿ. ವಿಶ್ವನಾಥ ಡೋಣೂರ್ ಅವರು ಪ್ರವಾಸಕ್ಕೆ ಹೋದಾಗ ತಮಗಾದ ಅನುಭವಗಳನ್ನು ಕ್ರಮಬದ್ಧವಾಗಿ ದಾಖಲಿಸಿ ವಿವರಿಸಿದ್ದಾರೆ. ಪುಣೆಯ ಸಮೀಪವಿರುವ ಭೀಮಾಶಂಕರ್ ತೀರ್ಥಸ್ಥಳ, ನಾಸಿಕ್ನಲ್ಲಿರುವ ತ್ರಯಂಬಕೇಶ್ವರ, ಮಧ್ಯಪ್ರದೇಶದ ಮಹಾಕಾಳೇಶ್ವರ, ಉತ್ತರಾಖಂಡದ ಬದ್ರಿನಾಥ್, ಆಂಧ್ರ ಪ್ರದೇಶದ ಶ್ರೀಶೈಲ ಮಲ್ಲಿಕಾರ್ಜುನ ಹೀಗೆ 12 ಜ್ಯೋತಿರ್ಲಿಂಗಗಳ ತೀರ್ಥಯಾತ್ರೆಯ ವಿವರಣೆ ಇದರಲ್ಲಿದೆ. 2 ಐತಿಹಾಸಿಕ ನಾಟಕಗಳು ಪುಸ್ತಕದಲ್ಲಿ. ನಾರಾಯಣ ಕುಲಕರ್ಣಿಯವರು ಲೇಖಕರು. ಸ್ವತಂತ್ರ ಪ್ರೇಮಿ ಸುರಪುರ ವೆಂಕಟಪ್ಪ ನಾಯಕ ಮತ್ತು ಸಂಗೊಳ್ಳಿ ರಾಯ ಸರ್ದಾರ ಎಂಬ 2 ನಾಟಕಗಳ ಬಗ್ಗೆ ವಿವರಣೆ ಇದೆ. ಸುರಪುರ ವೆಂಕಟಪ್ಪ ನಾಯಕ ನಾಟಕದಲ್ಲಿ 10 ದೃಶ್ಯಗಳಿವೆ. ಪ್ರತಿ ದೃಶ್ಯದ ಪ್ರಾರಂಭ ಮತ್ತು ಮುಕ್ತಾಯದಲ್ಲಿ ಸುರಪುರದ ಪ್ರಸಿದ್ಧ ದುಂದುಮೆ ಹಾಡುಗಳನ್ನು ಹಾಡಲಾಗುತ್ತದೆ. ಈ ದುಂದುಮೆ ಹಾಡುಗಳಿಂದಲೇ ಈ ನಾಟಕವು ಹೆಚ್ಚು ಪರಿಣಾಮ ಬೀರಿದೆ.
ವೆಂಕಟಪ್ಪ ನಾಯಕರ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಹಾಡಿದ ಒಂದು ದುಂದುಮೆ ಹಾಡು ಹೀಗಿದೆ. ಜಯ 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 ನಾಯಕ ಪುತ್ರ ಮಣಿಗಣ ಮುಕುಟಧರ ಜಯವೀರ. ಎರಡನೇ ನಾಟಕ ಸಂಗೊಳ್ಳಿ ರಾಯಣ್ಣ ಸರ್ದಾರ. ಈ ನಾಟಕದಲ್ಲಿಯೂ 10 ದೃಶ್ಯಗಳಿವೆ. ಈ ನಾಟಕದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳು ಸ್ವತಂತ್ರಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಕಥೆ ಇದೆ. ಈ ನಾಟಕದಲ್ಲಿ ಅಲ್ಲಲ್ಲಿ ಲಾವಣಿ ಪದಗಳನ್ನು ಹಾಡಲಾಗುತ್ತದೆ. ಒಂದು ಲಾವಣಿ ಪದ ಹೀಗಿದೆ. ರಾಣಿ ಚೆನ್ನಮ್ಮಳ ಕತೆ ಪೇಳುವೇನು, ಕಿತ್ತೂರು ಒಡತಿ ಎದೆಗಾತಿ, ಚೆನ್ನಮ್ಮ ಬಿತ್ಯಾಳೋ ಕ್ರಾಂತಿಯ ಬೀಜವ. ಇನ್ನೊಂದು, ಅಂತಿಂತವನಲ್ಲವ ಸುತ್ತೂರು ಸರ್ದಾರ, ಗಂಡು ಮೆಟ್ಟಿದ ನಾಡ ಹಮ್ಮೀರ, ರಾಯಣ ಕಿತ್ತೂರ ಕ್ರಾಂತಿಯ ಹರಿಕಾರ ಎಂಬ ಲಾವಣಿ ಪದಗಳು ಈ ನಾಟಕದಲ್ಲಿವೆ. ಕೆ ಚೆನ್ನಪ್ಪ ಕುಳಗೇರಿ ಪುಸ್ತಕವು ಸುಭಾಷ್ ಚಂದ್ರ ಶೆಟ್ಟಿ ಬಾಚನಾಳ್ ಇವರಿಂದ ಬರೆಯಲ್ಪಟ್ಟಿದೆ. ಇದು ಚನ್ನಬಸಪ್ಪ ಕುಳಗೇರಿಯವರ ಸ್ವಾತಂತ್ರ್ಯ ಹೋರಾಟ, ಸಮಾಜ ಸುಧಾರಣೆ ಮತ್ತು ಜೀವನ ಚರಿತ್ರೆಯನ್ನು ತಿಳಿಸುತ್ತದೆ. ಲೇಖಕರಾದ ಸುಭಾಷ್ ಚಂದ್ರ ಶೆಟ್ಟಿಯವರು ಕೆ ಚನ್ನಬಸಪ್ಪ ಕುಳಗೇರಿಯವರ ಜನನದಿಂದ ಮರಣದವರೆಗೆ ಸಂಪೂರ್ಣ ಜೀವನ ಚರಿತ್ರೆ ಬರೆದಿದ್ದಾರೆ. ಡಾಕ್ಟರ್ ಸವಿತಾ ಶಿರ್ಗೋಜಿಯವರು ತಮ್ಮ ಕೃತಿಯಲ್ಲಿ ವಿವರಿಸಿದ್ದಾರೆ. ಮಹಿಳಾ ಹರಿದಾಸ್ ದರ್ಪಣ ಪುಸ್ತಕವು ಬಿ.ಕೆ. ಶ್ರೀಮತಿ ರಾವ್ ಸಂಪಾದಿಸಿದ್ದಾರೆ. ಬಿ.ಕೆ. ಶ್ರೀಮತಿ ರಾವ್ ಅವರು ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವ ಮಹಿಳಾ ಹರಿದಾಸರ ಮಾಹಿತಿಯನ್ನು ಸಂಗ್ರಹಿಸಿ ಅವರ ಸಾಧನೆ, ಸಾಮರ್ಥ್ಯ, ಸಾಮಾಜಿಕ ಕಳಕಳಿ ಹಾಗೂ ದೇಶಭಕ್ತಿ ಎಲ್ಲ ವಿವರವಾಗಿ ಬರೆದಿದ್ದಾರೆ. ಮೊದಲು ಹೆಳವನಕಟ್ಟೆ ಗಿರಿಯಮ್ಮ, ಹರಪನಹಳ್ಳಿ ಭೀಮವ್ವ ಇವರು ಮಾತ್ರ ಗೊತ್ತಿದ್ದರು. ಆಮೇಲೆ ಹೊಸ ಹೊಸ ಹರಿದಾಸರನ್ನು ಸೇರಿಸಿ ಉಲ್ಲೇಖಿಸಿ ಮಹಿಳಾ ಹರಿದಾಸ ಸಾಹಿತ್ಯ ರಚಿಸಿದ್ದಾರೆ ಎಂದು ಈ ಕೃತಿಯ ಲೇಖಕಿ ಡಾಕ್ಟರ್ ಸವಿತಾ ಶಿರ್ಗೋಜಿಯವರು ಬರೆದಿದ್ದಾರೆ. ಗಜಲ್ ಬಂಧ ಪುಸ್ತಕವು ಪ್ರೇಮ ಹೂಗಾರರಿಂದ ಬರೆಯಲ್ಪಟ್ಟಿದೆ. ಈ ಪುಸ್ತಕದಲ್ಲಿ ಕನ್ನಡದ ಗಜಲ್ಗಳ ಬಗ್ಗೆ ವಿವೇಚನೆ, ರಚನೆ, ಪ್ರವೃತ್ತಿ ಬಗ್ಗೆ ವಿವರಣೆ ಇದೆ. ಸಾಮಾನ್ಯವಾಗಿ ಎಲ್ಲರೂ ಗಜಲ್ಗಳು ಅಂದರೆ ಹಿಂದಿ ಮತ್ತು ಉರ್ದುವಿನಲ್ಲಿ ಇರುತ್ತವೆ ಎಂದು ತಿಳಿದಿದ್ದರು. ಕನ್ನಡದ ಗಜಲ್ಗಳು ಗೊತ್ತೇ ಇರಲಿಲ್ಲ. ಅದಕ್ಕೆ ಪ್ರೇಮ ಹೂಗಾರ್ ಅವರು ಕನ್ನಡ ಗಜಲ್ಗಳ ಬಗ್ಗೆ ಪುಸ್ತಕ ಬರೆದಿದ್ದಾರೆ. ಅದುವೇ ಗಜಲ್ ಬಂಧ. ಕನ್ನಡ ಗಜಲ್ ಒಂದು ಹೀಗಿದೆ. ಹೃದಯ ಮಂದಿರದೊಳಗೆ ಬೆಳಕು ಚೆಲ್ಲುತ್ತಿದೆ, ಭಾವಗಳಲ್ಲಿ ಹಾಡುಗಳ ನಿನಾದವು ಚೆಲ್ಲುತ್ತಿದೆ, ಆಶಾ ಗೋಪುರದಲ್ಲಿ ಅಡ್ಡಿಗಳೆಲ್ಲ ಅಡಗಿ ಲಜ್ಜಾಸೌಧ ಒಡೆದು ಚೆಲ್ಲಾಟವೂ ಚೆಲ್ಲುತ್ತಿದೆ. ಇಂಥ ಪ್ರೀತಿಯ ಸಾಲುಗಳು ಮತ್ತೆ ಮತ್ತೆ ಓದುಗರಿಗೆ ಓದುವಂತೆ ಮಾಡುತ್ತವೆ ಈ ಗಜಲ್ಗಳು ಎಂದು ಲೇಖಕಿ ಹೇಳಿದ್ದಾರೆ. ಸಂಶೋಧನಾ ತೆನೆಗಳು ಈ ಪುಸ್ತಕವು ಎಂ.ಜಿ. ನಾಗರಾಜ್ ಅವರು ಬರೆದಿದ್ದಾರೆ. ಇದರಲ್ಲಿ 12 ಲೇಖನಗಳಿವೆ. ಸಾಮಾಜಿಕ, ಸಾಂಸ್ಕೃತಿಕ, ಐತಿಹಾಸಿಕ ಪರಂಪರೆಯನ್ನು ತಿಳಿಸುತ್ತವೆ. ವೈದಿಕ ಧರ್ಮ, ಜೈನ ಧರ್ಮ, ಅನುಭವ, ಅನುಭೂತಿ, ಅನುಭಾವ, ಇತಿಹಾಸಗಳ ನೆಲೆಯಲ್ಲಿ ಬಸವಣ್ಣ, ಬಿಜ್ಜಳ, ತುಳುನಾಡಿನಲ್ಲಿ ವೀರಶೈವ, ಶಾಸನಗಳಲ್ಲಿ ಗಂಗರು ಮತ್ತು ಕೊಡಗು ಯಲಹಂಕ ವಂಶ ಮತ್ತು ಸಾಂಸ್ಕೃತಿಕ ಸಾಧನಗಳು, ಹೀಗೆ ಎಲ್ಲ ಶೀರ್ಷಿಕೆಗಳ ಲೇಖನಗಳಿವೆ. ವಿಶ್ವನಾಥ್ ಪುಸ್ತಕವು ಪ್ರೊಫೆಸರ್ ವಸಂತ ಕುಷ್ಟಗಿಯವರು ಬರೆದಿದ್ದಾರೆ. ಇದು ಬಡಿಗ ಕುಲಕಸಬು ಬಗ್ಗೆ ಹಾಗೂ ಕಟ್ಟಿಗೆ ಕೆತ್ತನೆ ಕಲೆಯ ಮೇಲೆ ಬೆಳಕು ಚೆಲ್ಲುತ್ತದೆ. ಅನೇಕ ವಿಶ್ವ ಪ್ರಸಿದ್ಧ ರಥಶಿಲ್ಪಿಗಳ ವಿವರಣೆ ಬರೆದಿದ್ದಾರೆ. ಸಾಂಸ್ಕೃತಿಕ ಜಾತ್ರೆಯಲ್ಲಿ ರಥ ಎಳೆಯುವುದು, ರಥ ನಿರ್ಮಿಸುವುದು ಮಾಡುವ ವಿಶ್ವಕರ್ಮರ ಬಗ್ಗೆ ವಿವರವಾದ ಮಾಹಿತಿ ಇದೆ. ದಾಸ ಸಾಹಿತ್ಯ, ಭಕ್ತಿ ಸಾಹಿತ್ಯದ ಬಗ್ಗೆಯೂ ವಿವರಣೆ ಇದೆ. ಸಂಪ್ರದಾಯ ಪರಿಮಳ ಪುಸ್ತಕವು ಸಂಪ್ರದಾಯದ ಪದಗಳ ಪುಸ್ತಕವಾಗಿದೆ. ಇದನ್ನು ಶ್ರೀಮತಿ ಪರಿಮಳ ಜನಾರ್ದನ್ ನಂದಿಗಿರಿಯವರು ಬರೆದಿದ್ದಾರೆ. ಇದರಲ್ಲಿ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ದೈನಂದಿನ ಜೀವನದಲ್ಲಿನ ಆಚರಣೆ, ಹಬ್ಬ ಹರಿದಿನಗಳಲ್ಲಿ ವಿವಿಧ ಸಂದರ್ಭಗಳಲ್ಲಿ ಹಾಡುವ ಹಾಡುಗಳು ಇವೆ. ಮದುವೆ ಹಾಡುಗಳು, ಹಸೆಗೆ ಕರೆಯುವ ಹಾಡುಗಳು, ಎಣ್ಣೆ ಹಚ್ಚುವ ಹಾಡುಗಳು, ಭೂಮದ ಹಾಡುಗಳು, ಬೀಗರ ಹಾಡುಗಳು, ಹೆಣ್ಣು ಒಪ್ಪಿಸುವ ಹಾಡುಗಳು, ಮನೆ ತುಂಬಿಕೊಳ್ಳುವ ಹಾಡುಗಳು, ಹೂವು ಮುಡಿಸುವ ಹಾಡುಗಳು, ಉಡಿ ತುಂಬುವ ಹಾಡುಗಳು, ಜೋಗುಳದ ಹಾಡುಗಳು, ಹೀಗೆ ಎಲ್ಲ ಸಂದರ್ಭಗಳಲ್ಲಿ ಹಾಡುವ ಹಾಡುಗಳ ಸಂಗ್ರಹವಿದೆ. ಬೀಗರ ಮೇಲಿನ ಒಂದು ಹಾಡು ಹೀಗೆ ಇದೆ. ಅಕ್ಕಿ ಬೇಡಿದರ ಕಕ್ಕೇರಿಗೆ ಕಳಿಸ್ಯಾರ, ಬೆಕ್ಕಿನ ಮೇಲೆ ಅಕ್ಕಿ ಹೇರೇರಿ ಬರ್ತಾವ, ತುಪ್ಪಾವ ಬೇಡಿದರ ಕೊಪ್ಪಳಕ ಕಳಿಸ್ಯಾರ, ಕಪ್ಪಿಯ ಮೇಲೆ ತುಪ್ಪ ಹೇರೇರಿ ಬರ್ತಾದ. ಹೀಗೆ ಬೀಗರನ್ನು ತಮಾಷೆ ಮಾಡುತ್ತಾ ಹಾಡುವ ಹಾಡು ಈ ಬೀಗರ ಹಾಡು. ಬೀದರದಿಂದ ಸಿಂಗಾಪುರಕ್ಕೆ
ಈ ಪುಸ್ತಕವು ಬೀದರ್ನ ಪಂಚಾಕ್ಷರಿ ಪುಣ್ಯಶೆಟ್ಟಿಯವರು ಬರೆದಿದ್ದಾರೆ. ಲೇಖಕರು ಒಮ್ಮೆ ಸಿಂಗಾಪುರಕ್ಕೆ ಹೋಗಿದ್ದರು. ಪ್ರಯಾಣದುದ್ದಕ್ಕೂ ಹಾಗೂ ಸಿಂಗಾಪುರದಲ್ಲಿ ಆದ ಅನುಭವ, ಆನಂದ ಹಾಗೂ ಅಡೆತಡೆಗಳನ್ನು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಇದನ್ನು ಡಾಕ್ಟರ್ ಸವಿತಾ ಶಿರ್ಗೋಜಿಯವರು ತಮ್ಮ ಈ ಹೊತ್ತಿಗೆ ಓದು ಕೃತಿಯಲ್ಲಿ ವಿವರಿಸಿದ್ದಾರೆ. ಹೀಗೆ ಡಾಕ್ಟರ್ ಸವಿತಾ ಶಿರ್ಗೋಜಿಯವರು 37 ಪುಸ್ತಕಗಳನ್ನು ಸಂಗ್ರಹಿಸಿ ಅವುಗಳ ಪರಿಚಯವನ್ನು ಈ ಹೊತ್ತಿಗೆ ಓದು ಕೃತಿಯ ಮೂಲಕ ಜನರಿಗೆ ಪರಿಚಯಿಸಿದ್ದಾರೆ. ಅವರ ಈ ಕಾರ್ಯ ಮೆಚ್ಚುವಂಥದ್ದು. ಡಾಕ್ಟರ್ ಸವಿತಾ ಶಿರ್ಗೋಜಿಯವರು ಇನ್ನೂ ಅನೇಕ ಕೃತಿಗಳನ್ನು ರಚಿಸಿ ಕೀರ್ತಿ ಗೌರವ ಗಳಿಸಲಿ ಎಂದು ಹಾರೈಸುತ್ತೇವೆ. ಪ್ರಭು ನರಸೇಶ್ವರ ವಚನಗಳು ಕೃತಿಯು ಸಾಯಪ್ಪ ಬಿ ಮುನಿಯವರು ಬರೆದಿದ್ದಾರೆ. ಇದು ವಚನ ಸಂಕಲನ ಕೃತಿಯಾಗಿದೆ. ಈ ಕೃತಿಯು ವಿಶ್ವಾಸ ಪ್ರಿಂಟರ್ಸ್ ಬೆಂಗಳೂರು ಇಲ್ಲಿ ಮುದ್ರಿಸಿ ಸಾತ್ವಿಕ ಮುನಿ ಇಟ್ಕಾಲ್ ಸೇಡಂ ತಾಲೂಕ ಇಲ್ಲಿಂದ ಪ್ರಕಾಶನಗೊಂಡಿದೆ. 128 ಪುಟಗಳುಳ್ಳ ಈ ಕೃತಿಯ ಬೆಲೆ 150 ರೂಪಾಯಿಗಳು. ಲೇಖಕರು ಈ ಕೃತಿಯನ್ನು ತಮ್ಮ ತಂದೆ ದಿವಂಗತ ಪೂಜ್ಯ ಶ್ರೀ ಬಿಚ್ಚಪ್ಪ ಮುನಿ ಮತ್ತು ತಾಯಿ ಶ್ರೀಮತಿ ಚಂದ್ರಮ್ಮ ಮುನಿ ಇವರಿಗೆ ಅರ್ಪಿಸಿದ್ದಾರೆ. ಮುಖಪುಟವು ಪ್ರಭು ನರಸೇಶ್ವರ ದಿವ್ಯ ತೇಜಸ್ವಿ ಭಾವಚಿತ್ರವಿದೆ. ಈ ಕೃತಿಯು 204 ವಚನಗಳನ್ನು ಹೊಂದಿದೆ. ಪ್ರತಿ ವಚನವು ಗುರುಲಿಂಗ ಜಂಗಮ ಭಕ್ತಿ ಇವುಗಳ ಮಹತ್ವವನ್ನು ಉದಾಹರಣೆ ಮತ್ತು ಪ್ರತಿಮೆಗಳನ್ನು ಬಳಸಿ ಸಮಾಜಕ್ಕೆ ಸಂದೇಶ ನೀಡಿದ್ದಾರೆ. ವಚನಗಳನ್ನು ಓದಿ ನಿಜ ಜೀವನದಲ್ಲಿ ಅಳವಡಿಸಿಕೊಂಡರೆ ಜೀವನ ಸಾರ್ಥಕವಾಗುತ್ತದೆ. ಬಸವಾದಿ ಶರಣರ ಕೃಪೆ ಸದಾ ಇರಲಿ ಎಂದು ಶ್ರೀಯುತ ನಿರಂಜನ ಪ್ರಣವ್ ಸ್ವರೂಪಿ ಶಾಂತವೀರ ಗುರು ಮೃಗರಾಜೇಂದ್ರ ಮಹಾಸ್ವಾಮಿಗಳು ಖಾಸಾಮಠ ಗುರುಮಟ್ಕಲ್ ಇವರು ಶುಭ ಹಾರೈಸಿದ್ದಾರೆ. ಮಕ್ಕಳಿಗೆ ಪಾಠ ಮಾಡುವ ಶಿಕ್ಷಕ ಗುರುವಿನ ಸ್ಥಾನದಲ್ಲಿದ್ದುಕೊಂಡು ವಚನಗಳನ್ನು ಬರೆಯುವ ಕಾಯಕದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಕವಿ ಶ್ರೀ ಸಾಯಪ್ಪ ಬಿ ಮುನಿಯವರು ಇನ್ನೂ ಆಧುನಿಕ ವಚನಗಳನ್ನು ಬರೆಯುತ್ತಾ ಯಶಸ್ಸನ್ನು ಹೊಂದಲಿ ಎಂದು ಪತ್ರಕರ್ತರು ಹಾಗೂ ಸಾಹಿತಿ ಮಹಿಪಾಲ್ ರೆಡ್ಡಿ ಮುನ್ನೂರವರು ಶುಭ ಹಾರೈಸಿದ್ದಾರೆ. ಲೇಖಕರಾದ ಸಾಯಪ್ಪ ಬಿ ಮುನಿಯವರು ಈ ಕೃತಿಯನ್ನು ಹೊರತರಲು ಸಹಕಾರ ಮಾಡಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಸಾಹಿತಿಗಳಾದ ಲಿಂಗಾರೆಡ್ಡಿ ಶೇರಿಯವರು ಹಿನ್ನುಡಿಯನ್ನು ಬರೆಯುತ್ತಾ ಈ ಕೃತಿಯಲ್ಲಿ ಆಧ್ಯಾತ್ಮಿಕ ಚಿಂತಕರ ಮನಕ್ಕೆ ಮುದ ನೀಡುವ ವಚನಗಳು ಬರೆದಿರುವ ವಚನಕಾರ ಶ್ರೀ ಸಾಯಪ್ಪ ಬಿ ಮುನಿಯವರ ಲೇಖನಿಯಿಂದ ಇನ್ನೂ ಅನೇಕ ಕೃತಿಗಳನ್ನು ಹೊರಬರಲೆಂದು ಹಾರೈಸಿದ್ದಾರೆ. ಪ್ರಭು ನರಸೇಶ್ವರ ವಚನಗಳು ಕೃತಿಯಲ್ಲಿ 204 ವಚನಗಳು ಆಧ್ಯಾತ್ಮ ವಿಚಾರದಿಂದಲೇ ಕೂಡಿವೆ. ಗುರು ಲಿಂಗ ಜಂಗಮ ಭಕ್ತಿ, ಪೂಜೆ, ಪ್ರಾರ್ಥನೆ, ದಾನ, ಧರ್ಮ ಮತ್ತು ಸಮರ್ಪಣೆ ಭಾವದಿಂದಲೇ ಕೂಡಿವೆ. ಇವು ಮೂಢನಂಬಿಕೆ ಅಳಿಸಿ ವಾಸ್ತವಿಕತೆಯನ್ನು ಸಾರುವ ವಚನಗಳಾಗಿವೆ. ಒಂದು ವಚನ ಹೀಗಿದೆ: ಮಡಿ ಮಡಿ ಎಂದು ಮುಡಿಯ ಕಟ್ಟಿ ಶುಭ್ರವಸ್ತ್ರವ ಧರಿಸಿ ಮತ್ತೊಬ್ಬರು ಮುಟ್ಟದಂತಿರುಪುದು ಅಲ್ಲವಯ್ಯ. ಮನ ಷಡ್ಗುಣಗಳ ಸೋಂಕದಿರುಪುದೇ ಮಡಿ. ಮನ ಪರಧನ ಪರಸ್ತ್ರೀ ಪರದೈವ ನೋಡದಿರುಪುದೇ ಮಡಿ. ಇಂತಪ್ಪ ಮನ ಗುರು ಲಿಂಗ ಜಂಗಮ ಆರಾಧನೆಯಲ್ಲಿರಿಸಿ ನಿತ್ಯವೂ ತ್ರಿವಿಧಾಚನೆಗೈಯುವುದೇ ನಿರ್ಮಲ ಮಡಿ ಎಂದ ನಮ್ಮ ಸ್ವತಂತ್ರ ಧೀರ ಗುರು ಸಿದ್ದಾಪುರಾಧೀಶ ಪ್ರಭು ನರಸೇಶ. ಹೀಗೆ ಮನುಷ್ಯನು ಮಾಡುವುದೆಲ್ಲವ ಮಾಡಿ ಕೊನೆಗೆ ಮಡಿವಂತಿಕೆ ಎಂಬೆಂದು ಶುಭ್ರ ಬಟ್ಟೆಯನ್ನು ಧರಿಸಿ ಬೇರೆಯವರನ್ನು ಮುಟ್ಟಿಸಿಕೊಳ್ಳದಂತೆ ಪೂಜಾ ಅರ್ಚನೆ ಮಾಡುವರು. ಅದು ಮಡಿಯಲ್ಲವಯ್ಯ. ಶುದ್ಧ ಮನಸ್ಸಿನಿಂದ ಪರಧನ ಪರಸ್ತ್ರೀ ಮತ್ತು ಪರರ ದೈವ ನೋಡದೇ ಇರುವುದೇ ನಿಜವಾದ ಮಡಿವಂತಿಕೆ. ಅದಕ್ಕೆ ಗುರುಲಿಂಗ ಜಂಗಮರ ಆರಾಧನೆಯಲ್ಲಿದ್ದು ನಿತ್ಯವೂ ತ್ರಿವಿಧ ಅರ್ಚನೆ ಮಾಡುವುದೇ ನಿಜವಾದ ಮಡಿವಂತಿಕೆ ಆಗುತ್ತದೆ ಎಂದು ಸ್ವತಂತ್ರ ಧೀರ ಗುರು ಸಿದ್ದಾಪುರಾಧೀಶ ಪ್ರಭು ನರಸೇಶನು ಹೇಳುತ್ತಾನೆ ಎಂದು ಲೇಖಕರಾದ ಸಾಯಪ್ಪ ಬಿ ಮುನಿ ಹೇಳಿದ್ದಾರೆ. ಇನ್ನೊಂದು ವಚನ ಹೀಗಿದೆ: ನಯನಂಗೆ ಸದೃಶ್ಯದ ನೋಟವೇ ಶೃಂಗಾರ, ಮನಸ್ಸಿಗೆ ಸದ್ವಿಚಾರವೇ ಶೃಂಗಾರ, ಪುರುಷಂಗೆ ಸದ್ಗುಣದ ನಡೆಯೇ ಶೃಂಗಾರ, ಹೆಣ್ಣಿಗೆ ಸದ್ಶೀಲವೇ ಶೃಂಗಾರ, ಗುರುಭಕ್ತರಿಗೆ ಅನುದಿನ ಗುರು ಚರಣ ಸೇವೆಯಲ್ಲಿ ನಿರತರಾಗಿರುವುದೇ ಪರಮ ಶೃಂಗಾರವೆಂದು ನಮ್ಮ ಸ್ವತಂತ್ರ ಧೀರ ಗುರು ಸಿದ್ದಾಪುರಾಧೀಶ ಪ್ರಭು ನರಸೇಶ. ಅಂದರೆ ಕಣ್ಣುಗಳು ಒಳ್ಳೆಯದನ್ನು ನೋಡಿದರೆ ಅದು ಕಣ್ಣುಗಳಿಗೆ ಶೃಂಗಾರವಾಗುತ್ತದೆ. ಮನಸ್ಸು ಒಳ್ಳೆಯ ವಿಚಾರ ಮಾಡಿದರೆ ಅದು ಮನಸ್ಸಿಗೆ ಶೃಂಗಾರವಾಗುತ್ತದೆ. ಪುರುಷರು ಒಳ್ಳೆಯ ಗುಣಗಳಿಂದ ಸನ್ಮಾರ್ಗದಲ್ಲಿ ನಡೆದರೆ ಅದು ಪುರುಷರಿಗೆ ಶೃಂಗಾರವಾಗುತ್ತದೆ. ಹೆಣ್ಣಿಗೆ ಒಳ್ಳೆಯ ಗುಣಗಳಿದ್ದರೆ ಅದು ಅವಳಿಗೆ ಶೃಂಗಾರವಾಗುತ್ತದೆ. ಭಕ್ತರು ಗುರುಪಾದ ಸೇವೆಯಲ್ಲಿದ್ದರೆ ಅದು ಭಕ್ತರಿಗೆ ಶೃಂಗಾರವಾಗುತ್ತದೆ ಎಂದರ್ಥ. ಇನ್ನೊಂದು ವಚನ ಹೀಗಿದೆ: ಆಗಸಕ್ಕೆ ರವಿ ಬಾರದ ಮುನ್ನ, ರವಿಯ ಕಿರಣ ಧರೆಗೆ ತಾಗದ ಮುನ್ನ, ಜಗತ್ಪ್ರಕಾಶಕ ಗುರುಪಾದ ಸೇವೆ ತ್ವರಿತದಿ ಮರೆಯದೇ ಅನುದಿನ ಮಾಡೆಂದ ನಮ್ಮ ಸ್ವತಂತ್ರ ಧೀರ ಗುರು ಸಿದ್ದಾಪುರಾಧೀಶ ಪ್ರಭು ನರಸೇಶ.
ಅಂದರೆ ಬೆಳಗ್ಗೆ ಸೂರ್ಯೋದಯದಕ್ಕಿಂತ ಮೊದಲು, ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೀಳುವುದಕ್ಕಿಂತ ಮೊದಲು ಬೇಗ ಎದ್ದು ಜಗತ್ತಿಗೆ ಪ್ರಕಾಶ ನೀಡುವ ಗುರುವಿನ ಪಾದಪೂಜೆ ಮರೆಯದೇ ಮಾಡಬೇಕು ಎಂದು ಸ್ವತಂತ್ರ ಧೀರ ಗುರು ಸಿದ್ದಾಪುರಾಧೀಶ ನರಶೇಷನು ಹೇಳಿದ್ದಾನೆ ಎಂದು ಲೇಖಕರಾದ ಸಾಯಪ್ಪ ಬಿ ಮುನಿ ತಮ್ಮ ಲೇಖನದಲ್ಲಿ ಬರೆದಿದ್ದಾರೆ. ಹೀಗೆ ಲೇಖಕರಾದ ಸಾಯಪ್ಪ ಬಿ ಮುನಿಯವರು ತಮ್ಮ ಎಲ್ಲ ವಚನಗಳು ಭಕ್ತಿಗೆ, ಗುರುವಿಗೆ, ಭಕ್ತರಿಗೆ, ಆದರ್ಶ ನಡತೆಗೆ, ಪೂಜೆ, ಧರ್ಮ ಮತ್ತು ಸದ್ವಿಚಾರಕ್ಕೆ ಸಂಬಂಧಪಟ್ಟ ವಚನಗಳಾಗಿವೆ. ಎಲ್ಲ ವಚನಗಳು ಪ್ರಭು ನರಶೇಷನೇ ಹೇಳಿದ್ದಾನೆ ಎಂಬಂತೆ ಬರೆದಿದ್ದಾರೆ. ಸಾಯಪ್ಪ ಮುನಿಯವರು ತಮ್ಮ ಈ ಕೃತಿಯ ಮೂಲಕ ಸಮಾಜದಲ್ಲಿನ ಅಂಧಕಾರ, ಡಂಬಾಚಾರ, ಮೂಢನಂಬಿಕೆ ಮುಂತಾದ ಕುರೀತಿಗಳನ್ನು ಹೋಗಲಾಡಿಸುವ ಮತ್ತು ಮಾನವರ ಸುಂದರ ಜೀವನ ಸಮಾಜ ನಿರ್ಮಿಸುವ ಪ್ರಯತ್ನ ಮಾಡಿದ್ದಾರೆ. ಸಾಯಪ್ಪ ಮುನಿಯವರು ಹೀಗೆ ಇನ್ನೂ ಪ್ರಭು ನರಶೇಷನ ಆಶೀರ್ವಾದದಿಂದ ಅನೇಕ ಕೃತಿಗಳನ್ನು ಹೊರತರಲಿ ಮತ್ತು ಕೀರ್ತಿಗೆ ಪಾತ್ರರಾಗಲಿ ಎಂದು ನಮ್ಮ ಹಾರೈಕೆ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸವಿತಾ ಸಿರುಗೋಜಿ ಅವರ ಹೊತ್ತಿಗೆ ಓದು ಹಾಗೂ ಸಾಯಪ್ಪ ಬಿ ಮುನಿ ಅವರ ಪ್ರಭು ನರಸೇಶ್ವರ ವಚನಗಳು ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಶಿವರಾಜ್ ಹಿಲಾಲ್ಪುರ್. ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.